ಒಂದು ಕ್ಲಾಸ್ ರೂಮಲ್ಲಿ 0ಇಂದ 9ನೇ ಸಂಖ್ಯೆ ತನಕ ಹೀಗೆ ಉದ್ದು ಕೂತಿರುತ್ತಂತೆ. ಸೊ 9ನೇ ಸಂಖ್ಯೆ ಏನು ಮಾಡುತ್ತಂತೆ, 8ನೇ ಸಂಖ್ಯೆ ತಲೆ ಮೇಲೆ ಪಟಾರ ಅಂತ ಹೊಡೆಯುತ್ತಂತೆ. ಅದು ಕೇಳ್ತಾನೆ, ನನಗೆ ಯಾಕಪ್ಪ ಹೊಡೆದೆ ನೀನು? ನಾನು ದೊಡ್ಡವನು, ಹೊಡೆದ್ರೆ ಹೊಡಿಸ್ಕೋಬೇಕು. ಸರಿ, 8ನೇ ಸಂಖ್ಯೆ ಏನು ಮಾಡುತ್ತೆ, ಫ್ರಸ್ಟ್ರೇಟ್ ಆಗಿರ್ತೀಯಲ್ಲ, 7ನೇ ಸಂಖ್ಯೆ ಹೊಡೆಯುತ್ತೆ. ಹೀಗೆ 7ನೇ ಸಂಖ್ಯೆ 6ಕ್ಕೆ, 6ನೇ 5ಕ್ಕೆ ಹೀಗೆ ಹೊಡಿತಾ 2ನೇ ಸಂಖ್ಯೆ 1ನೇ ಸಂಖ್ಯೆ ಹೊಡೆಯುತ್ತೆ. ಸೊ 1ನೇ ಸಂಖ್ಯೆ ಯಾರಿಗೆ ಹೊಡಿಬೇಕು ಇವಾಗ? 0ಗೆ. ಬಟ್ 1ನೇ ಸಂಖ್ಯೆ 0ಗೆ ಹೊಡೆಯೋದಿಲ್ಲ, ಅದ್ರ ಪಕ್ಕ ಹೋಗಿ ಕೂತ್ಕೊಳ್ಳುತ್ತೆ. ಅವರೆಲ್ಲರಿಗಿಂತ ದೊಡ್ಡ ಸಂಖ್ಯೆ ಆಗಿಬಿಡುತ್ತೆ, ಅಂದರೆ 10ನೇ ಸಂಖ್ಯೆ ಆಗುತ್ತೆ. ಆಗ 0 1ಕ್ಕೆ ಕೇಳುತ್ತಂತೆ, ಅಲ್ಲ ಎಲ್ಲರೂ ಕೂಡ ತನಗಿಂತ ಸಣ್ಣವ್ರನ್ನ, ತನಗಿಂತ ದುರ್ಬಲರ ಮೇಲೆ ಶೋಷಣೆ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು, ಅಹಂಕಾರ ತೋರಿಸಿದ್ರು. ಬಟ್ ನೀನು ಯಾಕೆ ನನ್ನ ಪಕ್ಕ ಬಂದು ಕೂತ್ಕೊಂಡು ನಾನು ತುಂಬ ಸಣ್ಣವನು, ನಾನು 0, ನನ್ನನ್ನು ಎಲ್ರಿಗಿಂತ ದೊಡ್ಡ ಸಂಖ್ಯೆಯಾಗಿ ನಾನು ಮಾಡಿಬಿಟ್ಟಲ್ಲ ಅಂತ ಕೇಳಿದಾಗ 1ನೇ ಸಂಖ್ಯೆ ಹೇಳುತ್ತಂತೆ, ನಾನೇ ದೊಡ್ಡವನು ಅಂತ ತನಗಿಂತ ಕೆಳಗಿರೋರನ್ನ ತುಳಿಯೋನಲ್ಲ ದೊಡ್ಡವನು, ಇನ್ನೊಬ್ರ ಮೇಲೆ ಶೋಷಣೆ ಮಾಡೋನಲ್ಲ ದೊಡ್ಡವನು, ಅವ್ರನ್ನ ತುಳಿದ್ಬಿಟ್ಟು ಮೇಲೆ ತಾನು ಬೆಳೆಯೋನಲ್ಲ ದೊಡ್ಡವನು, ತನ್ನ ಜೊತೆ ಇರುವಂತಹ ಜನಗಳನ್ನು ಕೂಡ ಬೆಳೆಸಿ ತಾನೂ ಕೂಡ ಬೆಳೆಯೋನು ನಿಜವಾಗ್ಲೂ ಕೂಡ ದೊಡ್ಡ ಮನುಷ್ಯ ಅಂತ ಹೇಳ್ತೀನಿ. ಸೊ ಇವತ್ತೇನಾಗಿದೆ, ನಾನು ಬೆಳಿಬೇಕಷ್ಟೇ, ಯಾರ ಜೀವನ ಆದರೂ ಹಾಳಾಗೋಗ್ಲಿ ಅನ್ನುವಂಥ ಮನಸ್ಥಿತಿ ಏನಿದೆ, ಇದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ಬೋದು, ಬಟ್ ಬೀಳಿಸ್ಬಿಡುತ್ತೆ.